ಒಂದು ಸಣ್ಣ ಹಳ್ಳಿಯ ಹಳೆಯ ಬಂಗಲೆಯಲ್ಲಿ ಒಂದು ವಿಶಿಷ್ಟವಾದ ನಿಗೂಢ ಕಥೆಯನ್ನು ಹೆಣೆಯಲಾಯಿತು. ಗ್ರಾಮಸ್ಥರು ಇದನ್ನು ಭೂತ ಬಂಗಲೆ ಎಂದು ಕರೆದಿದ್ದು ಪ್ರತಿ ನಿಮಿಷಕ್ಕೆ ಬಹಿರಂಗವಾಗುತ್ತಿದೆ. ಗ್ರಾಮಸ್ಥರು ತೋಟದಿಂದ ಮಳೆಯಲ್ಲೇ ಬಂಗಲೆಯತ್ತ ತೆರಳುತ್ತಾರೆ. ಗ್ರಾಮಸ್ಥರಿಗೆ ಇನ್ನೂ ಪತ್ತೆಯಾಗಿಲ್ಲ. ಬಂಗಲೆಯಲ್ಲಿ ರಾತ್ರಿ ಎಷ್ಟು ವಿಚಿತ್ರವಾಗಿತ್ತು ಎಂದರೆ ಪ್ರತಿ ಹೆಜ್ಜೆಯಲ್ಲೂ ನಿಗೂಢ ಮಾಹಿತಿಗಳು ಬೆಳಕಿಗೆ ಬರುತ್ತಿದ್ದವು. ಬಂಗಲೆಯ ಬಾಗಿಲು ತೆರೆದುಕೊಳ್ಳುತ್ತದೆ, ಬಾಗಿಲಿನ ಮೇಲಿನ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ಒಳಗೆ ಕತ್ತಲೆ ಕೋಣೆಯಲ್ಲಿ ಗದ್ದಲ. ಗ್ರಾಮಸ್ಥರು ಕೋಣೆಗೆ ಪ್ರವೇಶಿಸುತ್ತಾರೆ. ಇಲ್ಲಿ ಯಾರಿದ್ದಾರೆ? ಕಿರುಚಾಟದ ಶಬ್ದದಿಂದ ಹಳೆಯ ಫೋಟೋ ಬೀಳುತ್ತದೆ. ಇಲ್ಲಿನ ವೈವಿಧ್ಯತೆ ಎಷ್ಟು ಆಳವಾಗಿದೆ ಎಂದರೆ ಪ್ರತಿಯೊಂದು ಚಿತ್ರವೂ ಒಂದೊಂದು ಕಥೆಯನ್ನು ಹೇಳುತ್ತಿದೆ. ಇವು ನಮ್ಮ ಪೂರ್ವಜರ ಚಿತ್ರಗಳು. ಇವೆ. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗರ್ಜನೆ ಉಂಟಾಗುತ್ತದೆ ಮತ್ತು ಎಲ್ಲರೂ ನಿಲ್ಲುತ್ತಾರೆ. ಅಲ್ಲಿ ಯಾರಿದ್ದಾರೆ? ಗಾಳಿಯ ಗರ್ಜನೆಯು ಕಡಿಮೆಯಾಗುತ್ತದೆ, ಆದರೆ ಒಂದು ವಿಶಿಷ್ಟವಾದ ಶಬ್ದವು ಎಲ್ಲರನ್ನೂ ಹೆದರಿಸುತ್ತದೆ. ಇಲ್ಲಿಂದ ಹಿರುಟು ಹಿರುಗು. ಅದೇ ಸಮಯದಲ್ಲಿ ಗಾಳಿಯಲ್ಲಿ ಕಿಡಿ ಕಾಣಿಸಿಕೊಂಡಿದೆ ಮತ್ತು ಬಂಗಲೆಯ ಮತ್ತೊಂದು ರಹಸ್ಯ ಬೆಳಕಿಗೆ ಬರುತ್ತದೆ. ನೀವು ಇಲ್ಲಿಂದ ಹೊರಬರಲು ಯಾವುದೇ ಅವಕಾಶವಿಲ್ಲ. ಇದೆ. ಗ್ರಾಮಸ್ಥರು ಭಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಾರೆ ಮತ್ತು ಬಂಗಲೆಯ ರಾತ್ರಿಯ ನಿಗೂಢತೆಯು ಅವರನ್ನು ಆತ್ಮದಂತೆ ಆವರಿಸುತ್ತದೆ. ಈ ಬಂಗಲೆಯ ನಿಗೂಢತೆಯನ್ನು ನಾವು ಬಿಡಿಸಬೇಕಾಗಿದೆ. ಗ್ರಾಮಸ್ಥರು ಪರಸ್ಪರ